ರಾಜ್ಯ ಸರ್ಕಾರವು ಜಿಎಸ್ಟಿ ಅನುಷ್ಠಾನಕ್ಕೆ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಿದರೂ ಸಾರ್ವಜನಿಕರ ಮುಂದೆ ಜಿಎಸ್ಟಿ ವಿರೋಧಿಸುವ ನಾಟಕವಾಡುತ್ತಿರುವುದು ದ್ವಿಮುಖ ನೀತಿ ತೋರಿಸುತ್ತದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಟೀಕಿಸಿದರು. ಕಾರವಾರದಲ್ಲಿ ಶನಿವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಆಡಳಿತ ವೈಫಲ್ಯವನ್ನು ಮರೆಮಾಚಲು ರಾಜ್ಯದ ಜನರನ್ನು ಗೊಂದಲಕ್ಕೆ ತಳ್ಳುತ್ತಿದ್ದಾರೆ. ಮೈಸೂರು ಚಾಮುಂಡೇಶ್ವರಿ ಜಾತಿ ಗಣತಿ ಹೀಗೆ ಇಂತಹ ಹಲವಾರು ವಿಷಯಗಳಲ್ಲಿ ಜನರಲ್ಲಿ ಶಾಂತಿ ಕಳೆದುಕೊಳ್ಳುವಂತೆ ಪ್ರೇರೇಪಿಸುತ್ತಿದ್ದಾರೆ. ಇಂಟರ್ನ್ಯಾಷನಲ್ ಟೂಲ್ ಕಿಟ್ ರಾಹುಲ್ ಗಾಂಧಿ ಕೈಗೊಂಬೆಯಾಗಿ ಸರ್ಕಾರದ ಕಾರ್ಯನಿರ್ವಹಿಸುತ್ತಿದೆ. ಕಳೆದ ಬಾರಿ ಜಾತಿ ಗಣತಿ ವರದಿಯನ್ನು ಹೈಕಮಾಂಡ್ ಸೂಚನೆಯಲ್ಲಿಯೇ ತಿರಸ್ಕರಿಸಲಾಗಿತ್ತು. ಆದರೆ ಜನರ ಕೋಟ್ಯಾಂತರ ತೆರಿಗೆ ಹಣ ವ್ಯರ್ಥವಾಗಿದೆ. ಈಗ ಹಿಂದುಳಿದ ನಾಯಕ ಎನ್ನಿಸಿಕೊಳ್ಳಲು ಸಿದ್ದರಾಮಯ್ಯ ಮತ್ತೊಂದು ಜಾತಿ ಗಣತಿ ನಾಟಕವಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಎಲ್ಲ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಅಭಿವೃದ್ಧಿಗೆ ಹಣ ಇಲ್ಲ, ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿ ಹೋಗಿದೆ, ನೀವು ಇದನ್ನೆಲ್ಲ ಒಟ್ಟು ಆಡಳಿತವೇ ಇಲ್ಲ ಅನ್ನುವಂಥ ಸ್ಥಿತಿ ಏನಿದೆ, ಎಲ್ಲವನ್ನೂ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರನ್ನ ಗೊಂದಲದ ಗೂಡಿನಲ್ಲಿ ಮುಳುಗಿಸ್ತಾ ಇದ್ದಾರೆ. ಧರ್ಮಸ್ಥಳದ ಹೆಸರಿನಲ್ಲೋ, ಮೈಸೂರು ಚಾಮುಂಡಿ ಬೆಟ್ಟದ ಹೆಸರಿನಲ್ಲೋ, ಅದಲ್ಲದೆ ಈಗ ಜಾತಿ ಗಣತಿಯ ಹೆಸರಿನಲ್ಲೋ ಜನರ ಮಧ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಜನರು ಸಂಘರ್ಷದ ದಾರಿಯಲ್ಲಿ ಮುನ್ನಡೆಯುವುದಕ್ಕೆ ಸ್ವತಃ ಸರ್ಕಾರಗಳು ಕಾರಣ ಆಗ್ತಾ ಇದೆ. ಒಂದು ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಇಂಟರ್ನ್ಯಾಷನಲ್ ಟೂಲ್ ಕಿಟ್ಟಿನ ಭಾಗ ರಾಹುಲ್ ಗಾಂಧಿ ಅವರು ಕೈಗೊಂಬೆಯಾಗಿದ್ದಾರೋ ಹಾಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಈ ಹಿಂದುಳಿದ ಸಮೀಕ್ಷೆ ಏನಿದೆ ಹಿಂದೆ ಮಾಡಿದ್ರು, ಅದನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳಿದ್ರು ಅಂತ, ರಾಹುಲ್ ಗಾಂಧಿ ಹೇಳಿದ್ರು ಅಂತ ಕಸದ ಬುಟ್ಟಿ ಹಾಕಿದ್ರು. 100-200 ಕೋಟಿ ಕರ್ನಾಟಕ ಜನ ಕೊಟ್ಟಂಥ ತೆರಿಗೆ ಹಣ ಹಾಳಾಯಿತು. ಈಗ 400-500 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಇದಕ್ಕೆ ಯಾವ ಮಾನ್ಯತೆ ಇಲ್ಲ. ಇವರು ಕೇವಲ ಸಿದ್ದರಾಮಯ್ಯನವರು ತಾನು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿಸ್ಕೊಳ್ಬೇಕು ಅಂತ ಕಳೆದ 10-15-20 ವರ್ಷದಿಂದ ಯಾವ ಪ್ರಯತ್ನ ಮಾಡ್ತಿದ್ದಾರೋ ಆ ವಿಫಲ ಪ್ರಯತ್ನಕ್ಕೆ ಮತ್ತೊಂದು ಮರು ಪ್ರಯತ್ನವೇ ಹೊರತು ಇನ್ನೇನಿಲ್ಲ ಇದರೊಳಗೆ. ಹಾಗಾಗಿ ಇದು ಕೇಂದ್ರ ಸರ್ಕಾರ, ಪ್ರಧಾನಿಯವರೇ ಹೇಳಿದ್ದಾರೆ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ. ಅಧಿಕೃತವಾದಂಥ ಸೆನ್ಸಸ್ ಮುಂದಿನ ವರ್ಷ ಶುರುವಾಗೋದಿದೆ. ಅದರ ಮಧ್ಯದಲ್ಲಿ ಈ ಗೊಂದಲವನ್ನು ಮೂಡಿಸ್ತಾ ಇರೋದು ಆಡಳಿತದ ವೈಫಲ್ಯತೆ ಮುಚ್ಚಿಕೊಳ್ಳೋದಕ್ಕೆ, ಜನರಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.